ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯವರ ಪತ್ರಿಕಾಗೋಷ್ಠಿಯಲ್ಲಿ ಗುಸುಗುಸು ಮಾತು ಇವತ್ತು ನಡೆದಿದೆ. ಸುದ್ದಿಗೋಷ್ಠಿಗೂ ಮೊದಲು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಶೋಕ್ ಪಟ್ಟಣ್ ಜೊತೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ಅದರಲ್ಲಿ ಪಕ್ಷ ಮತ್ತು ಪಕ್ಷದವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗುಸುಗುಸು ಮಾತು ಹೊರ ಬಿದ್ದಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಸಾಕಷ್ಟು ಮಾತುಗಳು ಒಂದು ಪ್ರೆಸ್ ಮೀಟ್ಗಳಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಅನೇಕ ವಿಚಾರಗಳನ್ನ ನಾವು ನೋಡಿದ್ದೀವಿ. ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧ ಸಂಪತ್ ರಾಜ್ ಕೆಲಸ ಮಾಡ್ತಾ ಇರುವ ಬಗ್ಗೆ ಸಿದ್ದರಾಮಯ್ಯ ಅವರು ಮತ್ತು ಅಶೋಕ್ ಪಟ್ಟಣ್ ನಡುವೆ ಪಿಸು ಗುಸುಗುಸು ಮಾತುಕತೆ ನಡೆದಿದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು, ಹಾಗೆಯೇ ಅಶೋಕ್ ಪಟ್ಟಣ್ ಅವರು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಏನಾಗಿದೆ, ಯಾವ ರೀತಿಯಲ್ಲಿ ಯಾರ್ಯಾರ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗುಸುಗುಸು ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿಯಲ್ಲಿ ಇದು ನಡೆದಿರೋದು. ಒಂದು ವರ್ಷ 2 ತಿಂಗಳ ಆಲೆ ಟಿಕೆಟಿಗೆ ಶುರು ಮಾಡಿದ್ರು. ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ರು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಎಮ್ ಎಲ್ ಎಸ್ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗಿದ್ರೆ 5,000 ಎಲ್ಲ ಹಾಳು ಮಾಡ್ತಾರೆ ಅಷ್ಟೇ ಕಾನ್ಸ್ಟಿಟ್ಯೂಷನ್ಗಳನ್ನೆಲ್ಲ. ಅದು ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನ್ ಸರೆಂಡರ್ ಆಗೋದು ಅವ್ನಿಗೆ? ಅದೇ ಅವ್ರು ಕೇಳ್ತದೆ ಬೇಡಪ್ಪ. ಇದು ಇನ್ನೂ ಒಂದು ವರ್ಷ 2 ತಿಂಗಳ ಆಲೆ ಟಿಕೆಟಿಗೆ ಶುರು ಮಾಡಿದ್ರು. ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ರು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಎಮ್ ಎಲ್ ಎಸ್ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗಿದ್ರೆ 5,000 ಅದೇ ಎಲ್ಲ ಹಾಳು ಮಾಡ್ತಾರೆ ಅಷ್ಟೇ ಕಾನ್ಸ್ಟಿಟ್ಯೂಷನ್ಗಳನ್ನೆಲ್ಲ. ಅದು ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನ್ ಸರ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇತ್ತೀಚೆಗೆ ಸಾಕಷ್ಟು ಈ ರೀತಿಯಂತ ಪಕ್ಷದ ಒಳಗಿನವರ ಮಾತುಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಯಾವ ರೀತಿಯಂತಹ ಸಿಚುವೇಶನ್ ನಲ್ಲಿ ಆಡಿರುವಂತಹ ಮಾತಿವತ್ತು? ನವಿತಾ ಜೈನ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಡುವಿನ ಶೀತಲ ಸಮರ ಭಾಗ ಇದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪುಲಕೇಶಿ ನಗರ ಹಾಲಿ MLA ಅಖಂಡ ಶ್ರೀನಿವಾಸ ಮೂರ್ತಿ ಅವರು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಫಾಲೋವರ್ ಕೂಡ ಹೌದು. ಮತ್ತೊಂದು ಕಡೆ ಅಖಂಡ ಶ್ರೀನಿವಾಸ್ ಅವರ ಮನೆ ಸುತ್ತ ಪ್ರಕರಣದ ಜೈಲಿಗೆ ಹೋಗ್ಬೋದಂತ ಮಾಜಿ ಮೇಯರ್ ಸಂಪತ್ ರಾಜ್ ರವರು ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಹೌದು, ಅವರ ಫಾಲೋವರ್ ಕೂಡ ಹೌದು. ಅಲ್ಲಿ ಸಂಪತ್ ರಾಜು ಮತ್ತು ಜಾಕೀರ್ ಹಾಗೂ ಪ್ರಸನ್ನ ಕುಮಾರ್ ಮಾಜಿ MLA ಕೂಡ ಅವರು JDS ಹೋಗಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೂಡ ಅವರು ಫಾಲೋವರ್ ಆಗಿರುವಂತದ್ದು. ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಸಿದ್ದರಾಮಯ್ಯನವರ ಫಾಲೋವರ್ ಎಂಬ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರನ್ನ ಬದಲಿಗೆ ನೆಕ್ಸ್ಟ್ ಅಲ್ಲಿ ಮತ್ತೊಬ್ಬ ನಾಯಕನ ಬೆಳೆಸ್ಬೇಕಂತೂ ಶಿವಕುಮಾರ್ ಅವರ ಆಸಕ್ತಿ ಆಗಿರುವಂತದ್ದು. ಹಾಗಾಗಿ ಜೈಲಿಗೆ ಹೋಗಿ ಬಂದಂತಹ ಸಂಪತ್ ರಾಜ್ರವರನ್ನ ಅಲ್ಲಿ ಆ ಭಾಗದಲ್ಲಿ ಮತ್ತು ಜಾಕೀರ್ ಅವರನ್ನ ಸಂಘಟನೆ ಮಾಡ್ಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗಳನ್ನ ಹಾಕ್ಲಿಕ್ಕೆ ಮತ್ತು ಬೇರೆ ಕಾರಣಕ್ಕಾಗಿ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಕೂಡ ಪ್ರಯತ್ನವನ್ನು ನಡೆಸಿರುವಂತದ್ದು. ಇದರ ಭಾಗವಾಗಿ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಫಾಲೋವರ್ಸ್, ಅದರಲ್ಲಿ ಮಾರಿಮುತ್ತು ಸೇರಿದಂತೆ ಅನೇಕರು ಇವತ್ತು ಸಿದ್ದರಾಮಯ್ಯ ನಿವಾಸಕ್ಕೆ ಬಂದು ಸಂಪತ್ ರಾಜ್ ಅವರು ಬಂದು ಕ್ಷೇತ್ರದಲ್ಲಿ ತೊಂದರೆ ಕೊಡ್ತಿದ್ದಾರೆ, ಹಾಲಿ MLAಗೆ ತೊಂದರೆ ಕೊಡ್ತಿದ್ದಾರೆ, ಕಿರಿಕಿರಿ ಮಾಡ್ತಿದ್ದಾರೆ, ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟರು. ದೂರಿನ ಬಳಿಕ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದ 6 ತಿಂಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಏನೆಲ್ಲ ವೈಫಲ್ಯ ಮಾಡಿಸಿದ್ದೇಳಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಆ ಪತ್ರಿಕಾಗೋಷ್ಠಿಗೂ ಮುನ್ನ ಸಿದ್ದರಾಮಯ್ಯವರು ಆಪ್ತರಾಗಿರ್ತಕ್ಕಂಥ ಮಾಜಿ MLA ಅಶೋಕ್ ಪಟ್ಟಣರು ಸಿದ್ದರಾಮಯ್ಯ ಬಳಿ ಎಲ್ಲೊಂದ್ ಕಡೆ ಸಂಪತ್ ರಾಜ್ ವಿಚಾರ ಸಂಬಂಧಪಟ್ಟ ಹಾಗೆ ಅವನು ತೊಂದರೆ ಕೊಡ್ತೀನಿ ಅಂತ ಹೇಳಿ ಅವ್ರ ಕಡೆಯವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ಸರಿ ಹೋಗುತ್ತಪ್ಪ, ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡ್ತಾರೆ, ನೀವು ಹೋಗಿ ಅಂತ ಹೇಳಿದ್ರು ಐಸಾ ಅಂತ ಇದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಆಗ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಅದೇ ಅವ್ರು ಹೀಗೆ ಮಾಡಿದ್ರೆ ಕಷ್ಟ ಆಗುತ್ತೆ, ಅವ್ರಿಗೆ ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡುವಂತದ್ದು ಡಿಸಿಷನ್ ಕೂಡ ಹೈಕಮಾಂಡ್ ತೆಗೆದುಕೊಂಡಿರುವಂತದ್ದು ಎಂಬ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸಂಪತ್ ರಾಜ್ರವರು ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯರು. ಡಿ.ಕೆ. ಶಿವಕುಮಾರ್ ಎಲ್ಲಾ ಕ್ಷೇತ್ರಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಯಾವ MLAಗಳಿದ್ದಾರೆ ನಿಮ್ಮ ಜೊತೆ ಕುರ್ಕೊಂಡಂತವರು ಅವರ ಕಂಟ್ರೋಲ್ಗೆ ಬರಲಿ ಅನ್ನೋ ಒಂದು ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇದರಿಂದ ಪ್ರಯೋಜನ ಆದ್ರೂ ಏನು, ಅಂತಿಮವಾಗಿ ರಿಸಲ್ಟ್ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಷ್ಟರೊಳಗಡೆ ಮಾಧ್ಯಮದವರು ಇದ್ದಾರೆ, ಮಾತಾಡ್ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಆ ಮುಖಾಂತರ ಎಲ್ಲೊಂದ್ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಸಂಪತ್ ರಾಜ್ರವರನ್ನ ಜೈಲಿಗೆ ಹೋಗಿ ಬಂದಿದ್ರು ಕೂಡ, ಆತರ ಮೇಲೆ ದೂರು ಇದ್ರು ಕೂಡ, ತನಿಖೆ ನಡೀತಿದ್ರು ಕೂಡ ಅವರನ್ನ ಎಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧ ಎತ್ತಿ ಕಟ್ಟಿದ್ರು ಅನ್ನೋದು ಈ ಒಂದು ಏನು ಸ್ಟೋರಿಯ ಸಾರಾಂಶ ಆಗಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದು ಬಣದ ನಡುವೆ
ಕೋಲ್ಡ್ ವಾರ್ ಇರುವಂತದ್ದು ಇಲ್ಲಿ ಇದರಿಂದ ಸ್ಪಷ್ಟವಾಗಿರುವಂತದ್ದು. ಅಖಂಡ ಶ್ರೀನಿವಾಸ ಮೂರ್ತಿ ಸಿದ್ದರಾಮಯ್ಯ ಫಾಲೋವರ್ ಆಗಿದ್ದ ಕಾರಣಕ್ಕಾಗಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಸಂಪತ್ ರಾಜರನ್ನ ಅವನ ವಿರುದ್ಧ ಬೆಳೆಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಟಾ ಬಯಲಾಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.